ಸರೋಜಮ್ಮ ಒಂದು ಆಳ್ ಬಂದಿಯಮ್ಮ ಹಸಿರು ಮೆಣಸಿನ್ಕಾಯಿ ಬಿಡ್ಸಕ್ಕೆ. ಎಲ್ಲ ಹಾಕಿದ್ರವ ಮಗ ಹಸ್ರುಗಾಯ ಈಗ? ಏರಿ ಬರೆ ಗದ್ದತವ ಹಾಕಿದ್ದೀವಿ ಕಣಮ್ಮ. ಮೆಡಿಸನ್ ಮೆಣಸಿನ್ಕಾಯಿ ಹಾಕಿದ್ದೀವಿ. ಬಂದಿಯೇನೋ ಅಂತ ಕೇಳ್ದೆ. ಎಲ್ಲ ಕಾಯಿ ಆಗ್ಬಿಟ್ಟವೆ, ಬಿಡ್ಸ್ಕೋಬೇಕು ಅದಕ್ಕೆ. ಅಯ್ಯೋ ಬಿಸಿಲು ಕಣ್ಣೆ ಮಗ, ಬಿಸಿಲೊಳಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಅಯ್ಯೋ ನೋಡ್ತೀನಿ ತಡಿಯವ, ನನ್ನ ಮಗನ ಕೇಳ್ತೀನಿ. ನನ್ನ ಮಗ ಒಂದ್ಸಲಿ ಹೋಗು ಅಂತಾನೆ, ಒಂದ್ಸಲಿ ಬೇಡ ಅಂತಾನೆ. ನನ್ನ ಸೊಸೆನವೇ ಬೇಡ ಬೇಡ ಅಂತ ಇದು ಮಾಡ್ತಾಳೆ, ಅಳಕೂಲಿ ಹೋಗ್ಬೇಡ ಅಂತಾಳೆ. ನೋಡ್ತೀನಿ ತಡಿ, ಹೇಳ್ತೀನಿ. ನಾಳೆ ಕಣಮ್ಮ ಒಂದು 6 ಗಂಟೆ ಹಂಗೆ ಹೋಗ್ಬಿಟ್ಟು 10 ಗಂಟೆ ಹೊತ್ತಿಗೆ ಬಿಡ್ಸ್ಕೊಬರೋಣ. ಬಿಸ್ಲತ್ತವತ್ತಿಗೆ ಬಿಸ್ಲೆಲ್ಲ ಆಗಲ್ಲ. ಒಂದು 6 ಗಂಟೆಗೆ ಹೋಗ್ಬಿಟ್ಟು ಹೊತ್ತಿನಂತೆ ಒಂದು 10 ಗಂಟೆ ಹೊತ್ತು ಹೊಂಟ್ಬರಂದು ಬಾ. ಕೂಲಿ ಕೊಡ್ತೀನಿ ಕೊಡ್ತಿ ಕಣವ. ಕೂಲಿಯ ಇಲ್ಲ ಅಂದರೆ ಅದೇ ಇದು ಗಾಳಿ ಬಿಸಿಲಲ್ಲಿ ಹೋಗೋಕ್ಕೆ ಒಂಥರ ಇದು ಕಣವ, ಅದಕ್ಕೆ ಹೇಳಿದ್ದು. ಅನ್ಕೊಂಡ್ರೆ ಯಾರು ಅಂತ ಅಷ್ಟೇ. ಹೊತ್ತಿನಂತೆ ಹೊಂಟಾಗ ಓಡಿಸ್ಕೊಬಂದ್ಬಿಡನ್ ಬಾ. ಇದು ಮಾಡಬೇಡ, ನಮ್ಮವೇನು ಆಗೋಯ್ತವೆ ಕಣ. ಒಂದು 2 ಮುಂಬ್ಗೆ ಹಾಕಿದ್ದೀವಿ ಕಣ. ಮುಂಬತ್ಕೊ ಹೊಂಟ್ಬರಂದು ಬಾ. ಇವಳಿಗೂ ಹೇಳಿದೀನಿ ಕಣ, ಗೌರಿಗೂ ಹೇಳಿವ್ನಿ. ನೀನು ನಾನು ಆಮೇಲೆ ಇನ್ನೊಂದು 3 ಜನ ಕೇಳ್ತೀನಿ, ಯಾರ ಬರೋಂಥವ್ರಿಗೆ. ಒಂದು 6 ಆಳು ಹೋಗ್ಬಿಟ್ಟು ಬಿಡ್ಸ್ಕೊಂಡು ಬರೋಣ ಕಣ. ಆಯ್ತು ಹೋಗು, ಬತ್ತೀನಿ. ಅಯ್ಯೋ ಮಂತ ಕೂತ್ಕೊಂಡೇನು ಉಪ್ಪು ಮೆಣಸ್ಕಾಯ್ತದೆ, ಬತ್ತೀನಿ ಕಣ, ಹೋಗು. ಸರಿ ಕಣಮ್ಮ, ಇನ್ಯಾರ ಬಂದರೆ ನೋಡ್ತೀನಿ, ಕರಿತೀನಿ. ಯಾರ ಬಂದವ್ರು ಊರೊಳಗೊಂದು ಜನ ಒಂಡಲ್ಲ ಕಣಮ್ಮ. ಈಗ ಕೂಲಿಗೆ ಜನನೇ ಒಂಡಲ್ಲ. ಈ ಸಿದ್ದರಾಮಯ್ಯ 2 ಸಾವಿರ ದುಡ್ಡು ಹಾಕ್ಲಾಗಿ ಪುಕ್ಸಟ್ಟೆ ಅಕ್ಕಿ ಕೊಡ್ಲಾಗಿ ಕೂಲಿ ಮಾಡೋ ಜನವೇ ಇಲ್ಲ ಕಣಮ್ಮ. ಮುಯ್ಯಾಳು ಅಂತಾರೆ ಎಲ್ಲ. ನೀನು ಬಂದರೆ ನಾನು ಬರ್ತೀನಿ, ಇಲ್ಲಾಂದರೆ ದುಡ್ಡು ಕೊಡ್ತೀನಿ ಬಾ ಅಂದರೆ ಯಾರು ಜನವೇ ಇಲ್ಲ ಕಣಮ್ಮ ಕೂಲಿ ಮಾಡೋಕ್ಕೆ. ಈಗ ಅದೇನೋ ದಿಟ್ಟ ಕಣವ, ತಿಂಗಳಿಗೆ 2,000 ರೂಪಾಯಿ ದುಡ್ಡು ಬರ್ತದೆ, ಅಕ್ಕಿ ದುಡ್ಡು ಬರ್ತದೆ, ಪುಕ್ಸಟ್ಟೆ ಅಕ್ಕಿ ಬೇರೆ ಕೊಡ್ತಾರೆ. ತಿರ್ಗಿನೇನು ಬೇಕು? ಬಸ್ ಫ್ರೀ, ಎಲ್ಲ ಫ್ರೀ. ಕುತ್ಕೊಂಡು ಉಣ್ತಾರೆ ಹೆಂಗಸ್ರೀಗ, ಯಾರು ಬಗ್ಗಲ್ಲ ಕೆಲಸಕ್ಕೆ. ಹೋಗಮ್ಮ, ಹಿಂಗಾದ್ರೆ ಹೆಂಗೆ ಮಾಡೋದು ನಾವು? ಜಮೀನು ಮಾಡಿಕೊಂಡಿರೋರು, ಇಷ್ಟಾಗಲ ಜಮೀನು ಮಾಡಿಕೊಂಡಿರೋರು ಹೆಂಗೆ ಮಾಡೋದು ಹೇಳು ನೀನೇ? ಇತ್ತಾಗ ಆಳು ಬರಲ್ಲ, ಕಾಳು ಬರಲ್ಲ, ಮುಯ್ಯಾಳೋಬೇಕು, ಮಾಡ್ಕೋಬೇಕು, ಹಂಗಾಗ್ಬಿಟ್ಟದೆ ಕಣಮ್ಮ. ಇನ್ನೇನು ಮಾಡಿಯವ? ಮುಯ್ಯಾಳೋಗೋದು ಮಾಡ್ಕೊಳ್ಳೋದು, ಇನ್ನೇನು ಮಾಡ್ಕೋದತ್ತು? ಏನು ಜನ ಊರೊಳಗೆ ಒಂಡಲ್ಲ. ಇವಳು ಸಾವಿತ್ರಿ, ಅಯ್ಯವ್ವ ಯಾರು ಆಳು ಕರೀಲಿ ಯಾವಾಗಲೂ ಗದ್ದೆತವೆ ಕೆರೆಯಳು. ಈಗ ನೋಡು ಎಲ್ಲರೂ ಹೋದಾಳೆ ಆಳು ಕಾಳು, ಗದ್ದೆ ಇಲ್ಲ ಕರೆದ್ರೆ ಅಯ್ಯೋ ನನ್ನ ಮಗ ಬೇಡ ಅಂದವನೆ, ನನ್ನ ಮಗ ಹೋಗ್ಬೇಡ ಅಂದವನೆ, ಬಿಸಿಲು ಹೋಗ್ಬೇಡ ಮನೇಲಿರುವ ಅಂದವನೆ, ಹೋರಲ್ಲ ನಾನು ಅಂತಾಳೆ. ಕಣಮ್ಮ ಸರೋಜಮ್ಮ, ಆ ಸಾವಿತ್ರಿ ಯಾವಾಗ ಕರೆದ್ರೆ ಆಳು ಬರಲ್ಲ ಅಂತಿರ್ಲಿಲ್ಲ. ಈಗ ನೋಡು ಆಳು ಬಾರೆ ಅಂದ್ರೆಯೋ ಇಲ್ಲ, ಮನೇಲಿ ಕೆಲಸವೇ, ಬಟ್ಟೆ ಒಗಿಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ದಿಮಾಕ್ ಮಾಡ್ತಾಳೆ. ಇನ್ನವೇನು ಕೂಲಿ ಕೊಡಲ್ವೇ? ಪುಕ್ಸಟ್ಟೆ ಬಂದು ಮಾಡೋಳಂಗೆ ಆಡ್ತಾಳೆ. ಆಮೇಲೆ ಆ ಕಾಸಿ ಬರೋರು ನಿಂಗಿ ಯವ್ವ, ಅವಳು ಎಷ್ಟು ದುಡಿತಿದ್ಲು. ಅಯ್ಯೋ ಯವ್ವ 3 ಆಳೋಗಳು, ಮೊಬ್ನಾಳೋಗಳು, ಮಧ್ಯಾಹ್ನದ ಆಳೋಗಳು, ಸಂಜೆ ಆಳೋಗಳು, ಎಲ್ಲ ಆಳು ಹೋಗಳು, ಸಂತಕ ಕೆರೆಯೋಳು. ಅವಳು ನೋಡು ಅಯ್ಯೋ ಇಲ್ಲ, ಒಂದು ಆಳು ಯಾರ್ದಾರ ಮನೆ ತ ಕೂತ್ಕೊಂಡು ಬೇಜಾರಾಯ್ತದೆ. 10 ಗಂಟೆ ಆಳು ಹೋಗ್ಬಿಟ್ಟು 1 ಗಂಟೆ ಮನೆಗೆ ಬಂದ್ಬಿಟ್ರೆ ಸಾಕಣಮ್ಮ. ಈಗೇನು ಸಿದ್ದರಾಮಯ್ಯ ದುಡ್ಡು ಹಾಕ್ತಾನೆ, ಆಯ್ತದೆ ಖರ್ಚಿಗೆ ಮಾಡ್ಕೊಳ್ಳೋಣ, ಹೆಂಗೋ ಹೊತ್ತಾಗೆ ಜೀವನ ನಡೀತದೆ. ಏನು ದೇವ್ರು 6 ಗಂಟೆ ಕೆರಿ ಅಂತ ಹೇಳಿದಾನೆ ಅಂತಾಳೆ. ಕಣಮ್ಮ, ಊರೊಳಗೊಂದು ಆಳು ಹುಟ್ಟಲ್ಲ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ನಾವಂತವೇ ಈಗ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀವಿ, ಟೊಮೆಟೊ ಹಣ್ಣು ಹಾಕ್ಬಿಟ್ಟಿದ್ದೀವಿ. ಕೆಲಸಕ್ಕೆ ಆಳೆ ಸಿಗ್ತಾ ಇಲ್ಲ. ನನ್ನ ಗಂಡ ಅಂತ ಎಗ್ಗಿಗ್ರೆ ಬೀಳ್ತಾನೆ ಕಣಮ್ಮ. ಊರೊಳಗೆ ಅವ್ರಿಗೋಯ್ತಿದೆ ಕೂಲಿ, ಇವ್ರಿಗೋಯ್ತಿದೆ ಕೂಲಿ. ಒಂದು ಆಳು ಕೂಲಿ ಹುಟ್ಟಿಸ್ಕೊ ಬರೋದಲ್ಲ ನೀನು ಅಂತ ಹಿಗ್ರಾಡ್ತ ನನ್ನ ಗಂಡ ಕಣಮ್ಮ. ಕುತ್ಕೊಂಡ್ರೆ ಕುಟ್ಕೆ ಬಂದು ಸಲಲ್ಲ ಅಂತಾರೆ. ನಮ್ಮೂರು ಜನ ಅದು ಯಾಕೆ ಹಿಂಗೆ ಕಲ್ತ್ಕೊಂಡಿದಾರ ಕಣ ಈ ನಡುವೆ. ಅವಾಗ ಕೂಲಿ ಅಂದರೆ ಊರು ಸುತ್ತ ಕಪ್ಪು ಕಡಿಯೋರು, ಊರು ಸುತ್ತ ಕೂಲಿ ಮಾಡೋರು ಜನ ನಮ್ಮೂರಲ್ಲಿ. ಈಗ ಯಾರು ಕೂಲಿಗೆ ಹೋಗಲ್ಲ ಕಣವ. ಅಯ್ಯೋ ಎಲ್ಲ ಬಾ ನೋಡ್ಕೊಳ್ಳೋಣ ಅನ್ನೋ ಹೋಗೋರೆಲ್ಲ. ನೀನು ಕಣ್ಮಟ್ಕೆಯ ಎಲ್ಲೆಲ್ಲೋ ಕಪ್ಪು ಕಡಿತು ನಾವು. ಎಲ್ಲಿ ಅಂತೆಷ್ಟು ದೂರಕ್ಕೂ ಕಪ್ಪು ಕಡೆ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ದೂರಕ್ಕೂ ಕಪ್ಪು ಕಡ್ಕೊಬರವು ಸಂದೆ ಗಂಟ. ಅಯ್ಯೋ ಈಗ ಬ್ಯಾಸ್ಗೆಲೆಲ್ಲವಮ್ಮ ಕಪ್ಪು ಕಡಿತಿದ್ದು, ಎಷ್ಟು ಬಿಸಿಲಿರೋದು. ಅಯ್ಯೋ ಯಪ್ಪ, ಅದ್ರೊಳಗೆ ಟಿಫಿನ್ ಕರೆಗೆ ಅನ್ನ ತುಂಬ್ಕೊಂಡು ಹೋಗಿ ಹೆಂಗೆ ಕೊಡ್ಕೊಬರವು ಕಬ್ಬ. ಈಗ ಜನ ಆಚೆ ಕಡಿಯಲ್ಲ ಬಿಸಿಲು ಅಂದರೆ. ಅಯ್ಯೋ ಇಲ್ಲ, ಅಯ್ಯೋ ಬಿಸಿಲು ಆಗಲ್ಲ ಅಂತಾರೆ. ಅಯ್ಯೋ ಹೋಗು, ಎಂತ ಕಾಲ ಬತ್ತ ಕಣೆ. ಕೆಟ್ಟ ಕಾಲ ಕಣವ, ಕೆಟ್ಟ ಕಾಲ ದಿನ ಬಂದ್ಬಿಟ್ಟದೆ. ಯಾರು ಜನ ಒಂಡಲ್ಲ ಕೂಲಿಗೀಗ. ಏನ್ರಕ್ಕ ಒತ್ತಾರ್ಲೆ ಇಬ್ರು ಮಾತು ನಿಂತಿದ್ದೀರಿ? ಓ ಬಾರವ ಗಿರ್ಜಾ, ಚೆನ್ನಾಗಿದ್ಯವ? ಏನವ ಕಾಣ್ತೇ ಇರಲಿಲ್ಲ? ನಮ್ಮೂರಲ್ಲಿ ಹಬ್ಬ ಅಲ್ವಮ್ಮ, ನಮ್ಮ ಊರಿಗೆ ಹೋಗಿದ್ದೆ. ಸಂದೇಲಿ ಬಂದೆ ಕಣ್ತಕ್ಕೋ. ಏನಬ್ಬವ? ಮಾರಿ ಹಬ್ಬವೇ ನಮ್ಮ ಮಾರಿ ಹಬ್ಬ ಮಾಡಿದ್ರು, ಮಂದೇವ್ರ ಹಬ್ಬ ಎಲ್ಲ ಒಟ್ಟಿಗೆ ಮಾಡ್ತಾರಲ್ಲ ನಮ್ಮೂರಲ್ಲಿ, ಮಾಡಿದ್ರು. ಅದಕ್ಕೆ ಹೋಗಿದ್ದೆ. ವರ್ಷಕ್ಕೊಂದ್ಸಲ ಹೋಗ್ಬಿಟ್ಟು ಅಪ್ಪನ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಬರಕ್ಕಿಲ್ವೇ? ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ಕಣಮ್ಮ. ಹೋದ್ರೆ ಸಟ್ಕೊ ತಗೊಳವ. ಪೂಜೆ ಮಾಡಿಸ್ಕೊಂಡು ಒಂದಿಸಿದ್ದು ಬಂದರೆ ಅದೇ ಎಷ್ಟೋ ಒಂಥರ ಸಂತೋಷ ಕಣ. ಅಪ್ಪನ ಮನೆಗೆ ಹೋದ್ರೆ ಹೆಜ್ಜು
ಒಂದು ಆಳು ಬಂದಿಯವ ನಾಳಿಕೆ ಮೆಣಸಿಕಾಯಿ ಬಿಡ್ಸಕ್ಕೆ. ಓಹೋ ಏರಿ ಮೇಲೆ ಹಾಕಿದ್ರಲ್ಲ ಅವಕ್ಕ ಮೆಣಸಿಕಾಯಿ ಅಲ್ಲೇ ಬಂದಿದ ಮೆಣಸಿಕಾಯಿ. ಕಣ್ಣೆ ಮಗ ಮೆಣಸಿಕಾಯಿ ಬಂದಿಯವ ನಾಳಿಗೆ ಒಂದು ಆಳು ಬೇಕಾರೆ ಬತ್ತ ನಾನುವೇ ಮುಯ್ಯಾಳು. ಇನ್ನೇನಕ್ಕ ಮುಯ್ಯಾಳು ಬತ್ತೀನಿ ಅಂದ್ರೆ ಬತ್ತೀನಿ. ನಾವು ಟೊಮೊಟೊ ಹಾಕಿವಲ್ಲ ಟೊಮೊಟೊ ಬಿಡ್ಸಕ್ಕೆ ಬತ್ತೀನಿ ಅಂದ್ರೆ ನಾನು ಬೇಕಾರೆ ನಾಳಿಕೆ ಮೆಣಸಿಕಾಯಿ ಬಿಡ್ಸಕ್ಕೆ ಬಂದ್ಕೊಡ್ತೀನಿ. ದುಡ್ಡಾಳಾರೆ ಬರಲ್ಲ ಕಣಕ್ಕ, ನಾನು ದುಡ್ಡಾಳು ಬೇಡ ಮುಯ್ಯಾಳಾರೆ ಬತ್ತೀನಿ. ಮುಯ್ಯಾಳೆ ಬತ್ತೀನಿ ಕಣ್ ಬಾವ, ಯಾಕಿದ್ ಮಾಡಿ ನೀನು ಬಂದ್ರೆ ನಾನು ಬಂದು ಮಾಡ್ತೀನಿ ಕಣ, ಅದಕ್ಕೆ ಯಾಕೆ ತಲೆ ಕಟ್ಸ್ಕೊಂಡು. ಮುಯ್ಯಾಳಾರೆ ಬತ್ತೀನಿ ಕಣ್ ತಗೊಳಕ. ಎಷ್ಟೊತ್ತಿಗೆ ಬಿಡ್ಸಿ? 10 ಗಂಟೆ ಆಳು ಬಿಡ್ಸಿಯೋ ಇಲ್ಲ ಹೊತ್ತರ್ಲೆ ಮೊಬ್ನಾಳು ಬಿಡ್ಸಿಯೋ? ಮೊಬ್ನಾಳು ಕಣವ, ನಸುಗ್ಗೆ ಹೋಗಿ 16 ಗಂಟೆ ಹಂಗೆ ಹೋಗ್ಬಿಟ್ಟು ಒಂದು 10 ಗಂಟೆ ಗಂಟೆ ಬಿಡ್ಸ್ಕೊಂಡು ಬರೋಣ ಕಣ್ ನಡೀರವ. ಮೆಣಸಿನ್ಕಾಯಿ ಒಂದು 11 ಗಂಟೆ ಹಂಗೆ ಟೆಂಪೋ ಬಂದದಂತೆ, ಲೋಡ್ ಮಾಡಬೇಕು ಕಣ. ಸರಿ ಬಿಡಕ್ಕಂಗಾರೆ ಬತ್ತೀನಿ ಕಣ, ಹೋಗೋಣಾಗ ಕರಿ ಬತ್ತೀವಿ ಕಣ. ಸರಿ ಕಣಮ್ಮ ಬತ್ತೀನಿ ನಾನು. ಯಾರಾರ ಮುಯ್ಯಾಳಿದ್ದಾರೆ ನೋಡ್ತೀನಿ, ಊರೊಳಗೆ ಯಾರ ಆಳು ಹುಟ್ಟಾರೆ, ಇನ್ನೂ ಒಂದು 2 ಆಳು ಬೇಕಲ್ಲ, ನೋಡ್ತೀನಿ ಯಾರ ಇದ್ದಾರೆ ಅಂತ ಆಳ. ಕೇಳೋಕೆ ನೋಡು, ಯಾರ ಬಂದಾರ ನೋಡು ಆಳ. ಏನೇ ಅಂತೆಗೆ ಹೋಗ್ಬಿಟ್ಟು ಬರೋಣ. ಉಕ್ಕಣಕ್ಕೋ ಬರಬೇಕು. ಒಂದು ಈರುಳ್ಳಿ ಇಲ್ಲ, ಒಂದು ಬೆಳ್ಳುಳ್ಳಿ ಇಲ್ಲ, ಒಂದು ಟಮಟೆ ಹಣ್ಣಿಲ್ಲ, ಏನಿಲ್ಲ ಮನೆ ಒಳಗೆ. ಬರಬೇಕು ನಾನು ಸಂತೆಗೆ, ಹಂಗೆ ಇಬ್ರ ಮಾಡ್ಸ್ಕೊ ಬರಬೇಕು ಕಣಕ್ಕ ಸಂತೆಗೆ. ಹೋಗದೆ 10 ಗಂಟೆ ಬಸ್ಗೆ. 10 ಗಂಟೆಗೆ ಅದ್ನೇ ಮಗ, ಒಂದು 12 ಗಂಟೆ ಹಂಗೆ ಹೋದ್ರೆ ಆಗಲ್ವೇ? ಸಂತೆ ಕಟ್ಟದೆ ಒಂದು 10-11 ಗಂಟೆ ಆಗೋಯ್ತದೆ. ಹೋದ್ರೆ 10-11 ಗಂಟೆ ಹಂಗೆ ಹೋದ್ರೆ ಒಂದು 4 ಗಂಟೆ ಹೊತ್ತಿಗೆ ಬರ್ಬೋದು ಸಂತೆ ಮಾಡ್ಕೊಂಡು. ಅಯ್ಯೋ ಅಲ್ಲ ಕಣಕ್ಕ, ನಾನು ಐಬ್ರ ಮಾಡಿಸ್ಬೇಕು. ಆಮೇಲೆ ಪಾರ್ಲರ್ಗೆಲ್ಲ ಹೋಗ್ಬೇಕಲ್ಲ. ಆಮೇಲೆ ನನ್ನ ಮಗಂಗೊಂದು ಇದು ಬಟ್ಟೆಗಳು ತಗೋಬೇಕಣಕ್ಕ. ನಮ್ಮ ಊರಲ್ಲಿ ಹಬ್ಬ, ನಮ್ಮವ್ವ ಒಂದು 2,000 ದುಡ್ಡು ಹಾಕೊಳ್ಳೆ. ಅದಕ್ಕೆ ಮಗಳಿಗೊಂದು ನನ್ನ ಮಕ್ಳಿಗಿಬ್ರಿಗೂ ಬಟ್ಟೆ ತಗೋಬೇಕು, ನನಗೊಂದು ಸೀರೆವ ತಗೋಬೇಕು. ಅದಕ್ಕೆ ಕಣಕ್ಕ. ಆಯಿತು ಬಾರವ, ತಗೊಬಂದ್ರಾಯ್ತು. ನಾನು ತಗೋಬೇಕು ಕಣ್ ಬಾ. ನಾನು ನನ್ನ ಮಗಳಿಗೊಂದು 2 ಜೊತೆ ಬಟ್ಟೆ ತಗೋಬೇಕು ಕಣ, ತಗೊಂಡು ಬರೋಣ. ಲಕ್ಷ್ಮಕ್ಕನೂ ಈ ಕವಿತಾನು ನಿಂತವ್ರೆ, ಬಂದವರ ಕಣೆ ಆಳು. ಕೇಳಬೇಕಿತ್ತು, ಬಂದವರು ಏನು ಮಾಡೋಣ ಕಾಣೆ ಬೆದ್ನಾಕಿರು. ಆಯ್ತು ತಗೋ, ಒಂದು 12 ಗಂಟೆ ಬಸ್ಕೋಗ್ಬಿಟ್ಟು ಬತ್ತನಂತೆ ಎಲ್ಲ ಜಲ್ದಿ ಮುಗಿಸ್ಕೊ ಬರೋಣ. ನನಗೂ ಇನ್ನೂ ಬಂದು ಕ್ಯಾಮೇವೆ ಎಲ್ಲ ಕೆಲಸ ಮಾಡಿಬಿಟ್ಟು ಇನ್ನು ನಾನು ನಾಳೆಗೆ ಶುಕ್ರವಾರ ಅಲ್ವೇ ಹೋಗ್ಬೇಕು ನಮ್ಮ ಅಪ್ಪನ ಮನೆಗೆ. ಹಬ್ಬ ಅಲ್ಲಿ ಮಂದೇವ್ರ ಹಬ್ಬ. ಹೋಗುವಂತ ತಗೊಳವ, ಹೋಗ್ಬಿಟ್ಟು ಸಂತೆ ಮಾಡ್ಕೊಂಡು ಬತ್ತನಂತೆ ಒಂಟ್ಪರ್ನ ಕಣ. ನನಗೂ ಬದುಕವೆ ಮಂತವ ಸೀಮೆಸ ಹಾಲು ಕರಿ ಹೊತ್ತಿಗೆ ಬರಲೇಬೇಕು. ನಾನು ಎಲ್ಲಿದ್ರು ನಮ್ಮ ಮನೆಯಪ್ಪ ಕರಿಯಲ್ಲ. ಹಾಲು ಕರಿ ಹೊತ್ತಿಗೆ ಎಲ್ಲಿದ್ರು ಬರಲೇಬೇಕು ನಾನು. ಅಯ್ಯೋ ಹೋಗ್ಬಿಟ್ಟು ಬತ್ತನಂತೆ ಒಂಟ್ಪರ ಕಣ್ ತಗೊಳಕ್ಕ. ಹೋಗು ರೆಡಿಯಾಗಿ ಬರೋಗು, ತಿರ್ಗಿನೇನತ್ತ ಆಲೇ ಒಂದು 10 ಗಂಟೆ ಆಗದೆ. ನಾಷ್ಟ ಮಾಡ್ಕೊಂಡು ಬರೋಗತ್ತಾಗೆ ಹೋಗಿದ್ದು ಬರೋಣ. ಏನು ಲಕ್ಷ್ಮಕ್ಕ ಮಾತಾಡ್ಕೊಂಡು ನಿಂತ್ಕೊಬಿಟ್ರಿ ನೀನು ಕವಿತ್ನವೇ? ಓ ಬಾರಕ್ಕ ಜಯಕ್ಕ ಬಾ. ಏನು ಜಯಮ್ಮ ಮೈಲಿ ದೂರ ಇದ್ದಂಗೆ ಹಚ್ಕತಿಯಲ್ಲ ಯಾಕಮ್ಮ? ಓ ಏನಿಲ್ಲ ಕಣ್ ಬಾರ್ಲೆ ಕವಿತಾ, ಒಂದು ಆಳು ಬಂದಿಲ್ಲ ನಾಳೆಗೆ ಹೊತ್ನಂತೆ ಮೊಬ್ನಾಳು. ಇದು ಮೆಣಸಿಕಾಯಿ ಬಿಡಿಸ್ಬೇಕು ನಮ್ದ್ರಲ್ಲಿ ನಾಳೆ ಕಕ್ಕ. ಅಯ್ಯೋ ಇಲ್ಲ ಕಣಕ್ಕ, ಊರ್ಗೋಯ್ತಾನಿ ಮಂದೇವ್ರ ಹಬ್ಬ, ನಮ್ಮ ಅಪ್ಪನ ಮನೆ ಹಬ್ಬ. ನಮ್ಮವ್ವ ಬರ್ಲೇಬೇಕು ಅಂತ ಇದು ಮಾಡ್ಬಿಟ್ಟವಳೆ, ಹೋಗ್ಬೇಕು ಕಣಕ್ಕ, ತಪ್ಪು ತಿಳ್ಕೊಬೇಡ. ನನಗೊಂದು ಆಳು ಕೊಡ್ಬೇಕಾಗಿತ್ತಲ್ಲೇ ನೀನು ಮುಯ್ಯಾಳ, ಅದ್ಕರ ಬರಕ್ಕಿಲ್ಲೇ ಕೊಡ್ಬೇಕು ಕಣಕ್ಕ, ಇಲ್ಲ ಅಂತಲ್ಲ. ಊರ್ಗೋಗ್ಬೇಕು ಕಣಕ್ಕ, ಹಬ್ಬ. ನಮ್ಮವ್ವ ಸುಮ್ಮನೆ ಇದ್ದಾಳೆ, ಆಮೇಲೆ ಕುಣಿತಾಳೆ ಲಗ್ಗೋ ಅಂತ ನೋಡು. ಹಬ್ಬ ಕರೆದ್ರು ಬರಲಿಲ್ಲ ಅಂತ. ನಾಳೆಗೆ ಆಗಲ್ಲ ಕಣಕ್ಕ, ಇನ್ನೊಂದು ಯಾವ ಥರ ಬತ್ತೀನಿ ತಗೋ. ಟಮಟೆ ಬಿಡ್ಸಕ್ ನಿಮ್ಗೆ. ನೀನಾರ ಬಂದೇನೆ ಲಕ್ಷ್ಮಕ್ಕ ಒಂದು ಆಳು ನಾಳಿಕೆ? ಅಯ್ಯೋ ಇಲ್ಲ ಕಣವ, ಅಯ್ಯೋ ಮನೇಲಿ ಕೆಲಸ ಅವೇ. ನಮ್ಮ ಹುಡುಗಿ ಬೇರೆ ಸ್ಕೂಲ್ಗೆ ಹೋಯ್ತು, ಕಾಲೇಜ್ಗೆ ಹೋಯ್ತದಲ್ಲ. ಅಯ್ಯೋ ಮನೆ ತವ ಬದುಕೆ ಅರಿಯಲ್ಲ ಕಣೆ ಇವಳೆ. ಅಯ್ಯೋ ಆಗಲ್ಲ, ನಾಳೆಗಂತೂ ಆಗೋದಿಲ್ಲ. ವಾರ ಅಲ್ವೇ ನಾಳಿಕೆ, ಶುಕ್ರವಾರ ಬೇರೆ ವಾರ. ಮನೆ ಒರೆಸಿ ತಾರಿಸಿ ಗುಡಿಸಿ ಅವ್ಳು ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋವತ್ಕೆಲ್ಲ ರೆಡಿ ಮಾಡೋವತ್ಕೆ ಸಾಕಾಗೋಯ್ತದೆ. ನಾಳೆಗೆ ಆಗಲ್ಲ ಕಣೆ ಬೇಕಾರೆ. ಅಯ್ಯ ಬಾ ಮೊಬ್ನಾಳೆ ಕಣ, ಹೋಗಿದ್ದು ಅನ್ಪರಣ ಬಂದ್ ಮಾಡ್ಕೊಳ್ಳಿವಂತೆ ವಾರ ಒಪ್ಪತ್ತ. ಇಲ್ಲ ಆಗಲ್ಲ, ಆಗಂಗಿದ್ದೀರಿ ನಾನೇ ಬರೀವ್ನಿ. ಒತ್ನಂತೆಲೆ ವಾರ ಮಾಡ್ಬೇಕು ನಾನು. ಆಗಲ್ಲ ಕಣಕ್ಕ, ತಪ್ಪು ತಿಳ್ಕೊಬೇಡ ಜಯಕ್ಕ. ಯಾವಾಗ ಕರೆದ್ರು ಹಿಂಗೆ ಇರ್ತೀಯಲ್ಲೇ ನೀನು ಲಕ್ಷ್ಮಿ. ಯಾವಾಗ ಕರೆದ್ರು ಆಗಲ್ಲ ಅಂತಾಳೆ. ಒಂದು ಆಳು ಬರಲಿಲ್ಲ ಈ ಬಾರೆಲ್ಲ ನಮ್ಗೆ. ಅಯ್ಯ ಅವಾಗ್ಲಂಗೆ ಕೂಲಿಗೆ ಹೋಗಲ್ಲ ಕಣಕ್ಕ, ನನ್ಗೆ ಯಾಕೋ ಹುಷಾರಿಲ್ಲಂಗೆ ಆಗ್ಬಿಡ್ತಲ್ಲ ಅವಾಗಿಂದ. ಅಯ್ಯೋ ನನ್ನ ಮಗ ಅಂತೂ ಕೂಲಿಗೆ ಹೋಗ್ಬೇಡ ಅಂತ ಜಗಳ ಆಡ್ತಾನೆ. ನನ್ನ ಗಂಡನೇ ಒಂಚೂರು ಇದು ಮಾಡ್ತಾನೆ, ಹಾಕ್ಬೇಕು ಅಂತ ಹೋಗೋದೇ ಇಲ್ಲ. ಏನು ನೀನು ಕೂಲಿ ದುಡಿಯೋದು ಇಲ್ಲ ಹಾಸ್ಪಿಟ್ಲಿಗೆ ಬಂದು ಕಟ್ಟೋದು ಇದೇ ಆಯಿತು. ಬೇಡ ಅಂತ ಜಗಳ ಆಡ್ತಾರೆ ಮನೇಲಿ ನನ್ನ ಗಂಡ ನನ್ನ ಮಕ್ಕಳು. ಅದಕ್ಕೆ ಕೂಲಿ ಜಾಸ್ತಿ ಒಯ್ತಲ್ಲ. ಇನ್ನೊಂದು ದಿವಸ ಯಾವ ಥರ ಬತ್ತಿಂಗಂಡು ತಕ್ಕೋ. ಆಯಿತು ಬಿಡವ, ಪರವಾಗಿಲ್ಲ, ನೋಡ್ತೀನಿ ಯಾರು ಸಿಕ್ಕರೆ. ಅಯ್ಯೋ ಯಾರಾದಾರ ಕವಿತಾ ಕೂಲಿಯ? ಅಯ್ಯೋ ಯಪ್ಪ, ಬೆಳಗ್ಗೆ ಹೊತ್ತು ಮುದ್ದೆ ಹೊತ್ತಾರಿಗೆ ಹೋದ್ರೆ ಬಿಸಿಲೊಳಗೆ ಅಲ್ಲಿಗಿಂಚ್ಕೊಂಡು ನಾಷ್ಟಿಲ್ದೆ ಏನಿಲ್ಲದೆ ಒಂದು ಕಪ್ ಕಾಪಿನೂ 2 ಬಿಸ್ಕೆಟು ಕೊಡ್ತಾರೆ, ಕುಡ್ಕೊಂಡು 10 ಗಂಟೆ ಗೀಂಚ್ಕೊಂಡು ಬರಬೇಕು. ಅಯ್ಯೋ ಹೋಗು, ಅದ್ರ ಪಾಡ ಮನೇಲಿದ್ರಾಗಲ್ವೇ. ಅಯ್ಯೋ ಯಪ್ಪ, ನಮ್ಮ ಕೈಲಾಗಲ್ಲ ಕಣವ ಕೂಲಿ ಮಾಡಕ್ಕೀಗ. ಅಲ್ಲ ಕಣ್ ಲಕ್ಷ್ಮಕ್ಕ, ಅವಾಗ ಅಷ್ಟು ಕೂಲಿ ಮಾಡೀವಿ. ಕೂಲಿ ಅಂದರೆ ಹೋಗಲ್ವಲ್ಲ ಯಾಕೆ?
ಈ ಕತೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ನಿಮಗೆ ಮುಂದುವರಿಸ್ತೀನಿ, ಡಿಫ್ರೆಂಟಾಗಿ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ.